ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಈರಣ್ಣ ಬಂಗಾರಿ, ರಾಜಶಾಸ್ತ್ರ ಉಪನ್ಯಾಸಕರು. ತಮ್ಮೆಲ್ಲರಿಗೂ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ಅಂತಂದರೆ ತಮ್ಮೆಲ್ಲರಿಗೂ ಒಂದು ವಿಶೇಷವಾದಂಥ ಟಾಪಿಕ್ ಬಂದಿರುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಈ ದಿನ ಅಂತಂದರೆ ನಾವು ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಜಡ್ಜ್ಮೆಂಟ್ಸ್ಗಳ ಬಗ್ಗೆ ನೋಡುವಂಥದ್ದು, ಆಮೇಲೆ ಕ್ರಾಂತಿಗಳು ಅಂದರೆ ನಮ್ಮ ಪ್ರಪಂಚದಲ್ಲಿ ಪ್ರಮುಖವಾದಂಥ ಕ್ರಾಂತಿಗಳು ಅಂದರೆ ಆಲ್ ಕಾಂಪಿಟೇಟಿವ್ಗೆ ಹೆಲ್ಪ್ ಆಗುವಂಥದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಅಂದರೆ ಈಗಾಗಲೇ ಅಂದರೆ ಯುವಕರನ್ನು ಅಂದರೆ ಎಚ್ಚರಗೊಳಿಸಿದಂಥ ವ್ಯಕ್ತಿ, ಆಧ್ಯಾತ್ಮಿಕವಾದಂಥ ವ್ಯಕ್ತಿ ಅಂದರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಆಗಿರುವಂಥದ್ದು. ಮತ್ತು ಸೈಮನ್ ಡಿ ಬಿಹರ್ ಇವರೇನೆಂದರೆ ಸ್ತ್ರೀವಾದಿ ಚಳವಳಿಯ ನಾಯಕರಾಗಿರ್ತಾರೆ. ನಂತರ ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಇದರ ಅಧ್ಯಕ್ಷತೆ ಯಾರಾಗಿದ್ದರು ಅನ್ನೋದ್ರ ಬಗ್ಗೆ ಅಂದರೆ ಮುಂದಿನ ಸ್ಲೈಡಲ್ಲಿ ನೋಡೋಣ. ಇಲ್ಲಿ ನೋಡಿ, ಯಾಕಂದರೆ ನಿಮ್ಮೆಲ್ಲರಿಗೂ ನೀವು ಯಾವ ಲೊಕೇಶನ್ದಲ್ಲಿ ಇರ್ಬೋದು, ಬಟ್ ಏನಂತಂದರೆ ನಾವು ಹೊಸ ಹೊಸ ಕಾಂಟೆಂಟ್ಗಳು ನಿಮಗೆ ಮನೆ ಹತ್ರ ನಿಮ್ಮ ಲೊಕೇಶನ್ಗೆ ಬರ್ತಾವೆ ಅಂತಂದರೆ ಅದಕ್ಕೆಲ್ಲ ಮೂಲ ಕಾರಣಕರ್ತರು ಯಾರಂತಂದರೆ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ನಿರ್ದೇಶಕರಾದಂಥ ಹುರ್ಕಂದ ಸರ್ ಅವರೇನಂತಾರೆ, ಈ ಕಲ್ಯಾಣ ಕರ್ನಾಟಕದಲ್ಲಿ ಅಂದರೆ ಎಲ್ಲರೂ ಉಪಯೋಗ ಪಡ್ಕೊಳ್ಳಿ ಅಂದರೆ ಇದರಲ್ಲಿ ಅಂದರೆ ಫ್ರೀ ಕಾಸ್ಟಲ್ಲಿ ನೀವೇನಂದರೆ ಆಲ್ಮೋಸ್ಟ್ ಅಲ್ಲಿ ಏನು ಮಾಡ್ಬೇಕಂತಂದರೆ ಹೆಚ್ಚೆಚ್ಚಿನ ರೀತಿಯಲ್ಲಿ ಅಂದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ರೀತಿ ಅಂದರೆ ಹೆಚ್ಚೆಚ್ಚಿನ ವಿಡಿಯೋಗಳು TETಗೆ ಸಂಬಂಧಪಟ್ಟದಾಗಿರುವಂಥ SD FD ಆಗಿರುವಂಥದ್ದು, ನೆಟ್ಟಿಗೆ ಆಗಿರುವಂಥದ್ದು ಎಲ್ಲ ಕಾಂಪಿಟೇಷನ್ಗೆ ಇಲ್ಲಿ ಏನಂದರೆ ಉಚಿತವಾದಂಥ ಅವಕಾಶ ಇರ್ತದೆ. ಯಾಕಂದರೆ ನೀವು ಮನಸ್ಸು ಮಾಡಿದರೆ ಏನಾದರೂ ಮಾಡ್ಬೋದು. ಯಾಕಂದರೆ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿಗೆ ಆಗಲ್ಲ, ಆದ ವ್ಯಕ್ತಿ ಏನಂದರೆ ಸಣ್ಣ ವ್ಯಕ್ತಿನಿಂದ ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ಅದಕ್ಕೆಲ್ಲ ನೀವೇ ಕಾರಣಕರ್ತ. ನೆಕ್ಸ್ಟ್ ಇಲ್ಲಿ ನಾವು ಇಲ್ಲಿವರೆಗೆ ಸಿದ್ಧಾಂತಗಳಾಗಿರುವಂಥದ್ದು ಮತ್ತೆ ಅಂತಾರಾಷ್ಟ್ರೀಯ ಸಂಬಂಧಪಟ್ಟದಂತಾಗಿರುವಂಥದ್ದು, ಪ್ರಮುಖವಾದಂಥ ಪ್ರತಿಪಾದಕರಾಗಿರುವಂಥದ್ದು, ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಬಂದ್ವಿ. ಬಟ್ ಒಂದು ವಿಡಿಯೋಕ್ಕಿಂತ ಇನ್ನೊಂದು ವಿಡಿಯೋ ಏನಂದರೆ ನಿಮಗೆ ನೋಡಬೇಕು ಅನ್ನುವಂಥ ಆಸಕ್ತಿ ಮೂಡಿಸ್ತದೆ. ಯಾಕಂದರೆ ಇವೆಲ್ಲ ಏನಂದರೆ ಒಳ್ಳೆ ಒಳ್ಳೆ ಕಾಂಟೆಂಟ್ಗಳಿರುವಂಥದ್ದು ನಾವು ಕಾಣಲಾಗ್ತದೆ. ನೋಡಿ, ಈ ಸೈಡ್ ಇರುವಂಥ ಸುಪ್ರೀಂ ಕೋರ್ಟ್ ಇರುವಂಥ ಜಡ್ಜ್ಮೆಂಟ್ಸ್, ಈ ಸೈಡ್ ಇರುವಂಥದ್ದು ಅಂದರೆ ಯಾವ ವರ್ಷದಲ್ಲಿ ಏನಂದರೆ ಬಂತು ತೀರ್ಪು ಅನ್ನೋದ್ರ ಬಗ್ಗೆ ನಾವು ನೋಡುವಂಥದ್ದು. ಇಲ್ಲಿ ನೋಡಿ ಯಾವುದಂತಂದರೆ ಪ್ರಮುಖವಾದಂಥ ಒಂದು ತೀರ್ಪು. ಈ ತೀರ್ಪಲ್ಲಿ ಏನಂತಂದರೆ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಒಂದು ಮಾಹಿತಿ ಗೊತ್ತಾಗ್ತದೆ. ಯಾವುದಂತಂದರೆ ನಾವು ತೀರ್ಪುಗಳ ಬಗ್ಗೆ ನೋಡೋಣ. ಇದೇನಂದರೆ ರಮೇಶ್ ಥಾಪರ್ ವರ್ಸಸ್ ಮದ್ರಾಸ್ ರಾಜ ಅಂದರೆ ಈ ಸೈಡ್ ಇರುವಂಥ ತೀರ್ಪುಗಳು, ಈ ಸೈಡ್ ಇರುವಂಥದ್ದು ಏನಂದರೆ ಈ ವರ್ಷ. ಮೊದಲೇನಂದರೆ ಮ್ಯಾಚಿಂಗ್ ಮಾಡೋಣ, ಆಮೇಲೆ ಇದ್ರ ಬಗ್ಗೆ ಪರಿಪೂರ್ಣವಾದಂಥ ಮಾಹಿತಿ ನೋಡೋಣ. ಇಲ್ಲಿ ನೋಡ್ರಿ, ಯಾರಾದ್ರೂ ರಮೇಶ್ ಥಾಪರ್ ವರ್ಸಸ್ ಮದ್ರಾಸ್ ರಾಜ ಅಂದರೆ ಇದು ಯಾವಾಗ ಜಾರಿಗೆ ಬರ್ತದೆ? 1950 ಬರ್ತದ. ಆಮೇಲೆ ರಾಜನಾರಾಯಣ ವರ್ಸಸ್ ಉತ್ತರ ಪ್ರದೇಶ್ ಇದೇನಂದ್ರೆ 1975. ಆಮೇಲೆ ಯಾವಂದ್ರೆ PUCL ವರ್ಸಸ್ ಫಾರ್ ಒಕ್ಕೂಟ ಅಂತಂದ್ರೆ ಇಲ್ಲೇನಂದ್ರೆ ಪೀಪಲ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟಿ ವರ್ಸಸ್ ಯೂನಿಯನ್ ಒಕ್ಕೂಟ ಅಂದ್ರೆ ಭಾರತದ ಒಕ್ಕೂಟ. ಇದೇನಂದ್ರೆ ಯಾವ ವರ್ಷದಲ್ಲಿ ಬಂತು ಅಂತಂದ್ರೆ 2004. ನೆಕ್ಸ್ಟ್ ಅಸೋಸಿಯೇಷನ್ ಫಾರ್ ಡೆಮೋಕ್ರಸಿ ರಿಫಾರ್ಮ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇದೇನಂತಾರೆ ಯಾವಂದ್ರೆ 2002. ಇಲ್ಲಿ ನೋಡ್ರಿ, ಇಲ್ಲಿ ಪ್ರತಿಯೊಂದು ಮಾಹಿತಿಗಳೇನಪ್ಪ ಅಂದ್ರೆ ನಿಮಗೆ ಕಾನೂನು ಕ್ರಮದಲ್ಲಿ ಕೇಳಿರುವಂಥದ್ದು ನೋಡಿದ್ವಿ. ನಮಗೇನಂದ್ರೆ ಇದರಲ್ಲಿರುವಂಥ ಒಂದು ಪರ್ಫೆಕ್ಟ್ ಆದಂಥ ಮಾಹಿತಿಯನ್ನು ನೋಡಬೇಕಾಗ್ತದ. ಇನ್ನು ಯಾವ್ದಂತಂದ್ರೆ ರಮೇಶ್ ಥಾಪರ್ ವರ್ಸಸ್ ಮದ್ರಾಸ್ ರಾಜ ಇದೆಯಲ್ಲ, ಇದರಲ್ಲಿರುವಂಥ ತೀರ್ಪು ಏನಿತ್ತು ಅನ್ನೋದ್ರ ಬಗ್ಗೆ ಏನಂತಂದ್ರೆ ನೋಡ್ಬೇಕಾದ್ರೆ ಇದರಲ್ಲಿ ಏನಂತಂದ್ರೆ ಯಾವ್ದಂದ್ರೆ ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ ಬರುವಂತ ಮೂಲಭೂತ ಹಕ್ಕುಗಳಲ್ಲಿರುವಂತ ಎಷ್ಟು 19ನೇ ವಿಧಿ ಏನಿರ್ತದ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಹೇಳ್ತದೆ. ಆ ಸ್ವಾತಂತ್ರ್ಯದ ಹಕ್ಕಿನಲ್ಲಿರುವಂತ 19(1) ಅದೇನಂತಂದ್ರೆ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಏನಂದ್ರೆ ಹೇಳ್ತದ. ಅದನ್ನಂತಂದ್ರೆ ಅದೇ ಇರುವಂತ ಪ್ರಮುಖವಾದಂತ ಹಕ್ಕನ್ನು ಏನಂತಂದ್ರೆ ಇದು ರಮೇಶ್ ಥಾಪರ್ ವರ್ಸಸ್ ಮದ್ರಾಸ್ ರಾಜ ಅಂತಂದ್ರೆ ಎತ್ತಿ ಹಿಡಿದಿರುವಂಥದ್ದು ನಾವು ಕಾಣಲಾಗ್ತದೆ. ಅಂದ್ರೆ 1950 ಟೋಟಲ್ ಅಂದ್ರೆ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ
ಟೋಟಲ್ ಅಂದ್ರೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ. ನೋಡ್ರಿ, ಯಾಕಂದ್ರೆ ಪ್ರಮುಖವಾಗಿ ತೀರ್ಪಿಗೆ ಸಂಬಂಧಪಟ್ಟಂದ್ರೆ ರಮೇಶ್ ಥಾಪರ್ ವರ್ಸಸ್ ಮದ್ರಾಸ್ ರಾಜ 1950. ಇಲ್ಲಿ ನೋಡ್ರಿ 19ನೇ ವಿಧಿ 19ನೇ ವಿಧಿ ಇರುವಂತಹ ಸ್ವಾತಂತ್ರ್ಯ ಲೆಕ್ಕದಂದ್ರೆ ಮಾತು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ. ಇದರಲ್ಲಿ ನಾವು ಸ್ವಲ್ಪ ಜಸ್ಟ್ ಆಗಿ ನೋಡೋಣ. ಅಂದ್ರೆ ಕಾಮನ್ ಆಗಿ ಅಂದ್ರೆ ನಿಮ್ಗೆ ನೋಡಿದ ತಕ್ಷಣ ಆ ವಿಷಯ ಪರ್ಫೆಕ್ಟ್ ಆಗಿರ್ಬೇಕು, ಅದು ಇಂಪಾರ್ಟೆಂಟ್ ಇರುವಂತ ನಾನು ನೋಡೋಣ. ಯಾವ್ದಂತಂದ್ರೆ ಇದರಲ್ಲಿ 19 ಉಪವಿಧಿ 1 ಮತ್ತು ಎ. ಯಾವುದು ಎ ಅಂತಂದ್ರೆ ಇದು ಬರ್ತದೆ ಅಂದ್ರೆ ಮಾತು ಮತ್ತು ಅಭಿವ್ಯಕ್ತಕ್ಕೆ ಸಂಬಂಧ. ಮಾತು ಮತ್ತು ಅಭಿವ್ಯಕ್ತವಾಗಿ ಎಕ್ಸ್ಪ್ರೆಷನ್ ಮಾಡುವಂತ ಬರುವಂಥದ್ದು ಅಭಿವ್ಯಕ್ತತೆಯ ಸ್ವಾತಂತ್ರ್ಯ. ಯಾವುದು? ಅಭಿವ್ಯಕ್ತತೆಯ ಸ್ವಾತಂತ್ರ್ಯ. ನೆಕ್ಸ್ಟ್ ಅಂದ್ರೆ 19(1) ಬಿ. ಇದೇನಂತಂದ್ರೆ ಮಾತಾದ ಮೇಲೆ ಏನ್ ಮಾಡ್ತಾನಂತಾರೆ ಆ ವ್ಯಕ್ತಿ ಸಭೆ ಸೇರ್ತಾನ. ಏನ್ ಮಾಡ್ತಾನ? ಸಭೆಯನ್ನು ಕಟ್ಕೊಳ್ತಾನೆ, ಸಭೆ ಸೇರ್ತಾನ. ಅದೇನಂದ್ರೆ ಶಸ್ತ್ರಗಳಿಲ್ಲದೆ ಶಾಂತಿ ರೀತಿಯಿಂದ ಏನ್ ಮಾಡ್ತಾನ? ಸಭೆ ಸೇರ್ತಾನ. ಆಮೇಲೆ ನೋಡಿ 19(1) ಸಿ. ಸಭೆ ಆದ್ಮೇಲೆ ಏನ್ ಮಾಡ್ತಾನ? ಆ ವ್ಯಕ್ತಿಗೆ ಏನಂದ್ರೆ ವ್ಯಕ್ತಿಗಳೇನಂತಂದ್ರೆ ಸಂಘವನ್ನು ಕಟ್ಕೊಂತಾರ. ಯಾವುದು? ಸಂಘದ ರಚನೆ ಮಾಡ್ಕೊಂತಾರ. ಆಮೇಲೆ 19(1) ಡಿ. ಸಂಘ ಕಟ್ಟಿದ ಮೇಲೆ ಏನ್ ಮಾಡ್ತಾನ? ಅವನು ಸಂಚರಿಸ್ತಾನ. ಏನು? ಸಂಚರಿಸುವಂಥದ್ದು. ಅಂದ್ರೆ ಇಲ್ಲಿ ನಾವು ಏನಂದ್ರೆ ಮೊದಲೇನಂದ್ರೆ ಯಾವುದು ಜಮ್ಮು ಕಾಶ್ಮೀರದಲ್ಲಿ ಅಂದ್ರೆ ಅವಾಗ ಸಂಚಾರ ಮಾಡ್ಲಿಕ್ಕೆ ಇದ್ದಿಲ್ಲ. ಬಟ್ ಏನಂದ್ರೆ ಈಗ ಏನಂದ್ರೆ ಮುಕ್ತವಾದಂತ ಅವಕಾಶ ಇರುವಂತದ್ದು ನಾವು ಕಾಣಲಾಗ್ತದೆ. ಆಮೇಲೆ ಏನ್ ಮಾಡ್ತಾನಂದ್ರೆ 19(1) ಡಿ ಆದ್ಮೇಲೆ ಇ ಆದ್ಮೇಲೆ ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ? ವಾಸವಾಗ್ತಾನ. ಏನ್ ಮಾಡ್ತಾನ? ವಾಸವಾಗುವಂಥದ್ದು ನಾವು ಕಾಣ್ತೇವೆ. ಆಮೇಲೆ 19(1) ಯಾವ್ದಂದ್ರೆ ಈ ಎಫ್ ಇದೆಯಲ್ಲ, ಈ ಎಫ್ ಅಂದ್ರೆ ಆಸ್ತಿ ಇತ್ತು. ಈ ಆಸ್ತಿ ಏನಪ್ಪ ಅಂದ್ರೆ ಇದನ್ನ ಏನ್ ಮಾಡ್ಯಾರ? ತೆಗೆದಾಕ್ಯಾರ. ಯಾವುದು? ಆಸ್ತಿಯನ್ನು ಏನ್ ಮಾಡ್ಯಾರ? ರದ್ದು ಮಾಡಿ ಇದನ್ನ ಏನ್ ಮಾಡ್ಯಾರ? 300(a) ಇದನ್ನ ಏನ್ ಮಾಡ್ಯಾರ? ಕಾನೂನುಬದ್ಧ ಹಕ್ಕಾಗಿ ಮಾಡ್ಯಾರ. ಯಾವುದು? ಕಾನೂನುಬದ್ಧ ಹಕ್ಕಿ. ಆಮೇಲೆ 19(1) ಎಫ್ ಆದ್ಮೇಲೆ ಬರುವಂತದ್ದೇ ಜಿ. ಅವನು ಏನ್ ಮಾಡ್ತಾನ? ಇಷ್ಟೆಲ್ಲ ಪಡ್ಕೊಂಡ ಮೇಲೆ ಏನ್ ಮಾಡ್ತಾನ? ಅವನು ತನ್ನದಾದಂತ ರೀತಿ ಅಂದ್ರೆ ಎಂಪ್ಲಾಯ್ ಉದ್ಯೋಗವನ್ನು ಹೊಂದುವಂತ ಅವಕಾಶ ಇರ್ತದೆ. ಇದು ಇಂಪಾರ್ಟೆಂಟ್. ಯಾಕಂದ್ರೆ ನೋಡ್ರಿ, ಇದು ರೋಮೇಶ್ ಥಾಪರ್ ವರ್ಸಸ್ ಮದ್ರಾಸ್ ರಾಜ 1950 ಇರೋದಿಲ್ಲ. ಇದರಲ್ಲಿ ಫ್ರೀಡಮ್ ಫಾರ್ ಸ್ಪೀಚ್ ಅಂದ್ರೆ ಮಾತಾಡ್ಲಿಕ್ಕೆ ಅವಕಾಶ ಇರುವಂತದ್ದು ಯಾವುದು? ಇದೇ ರೈಟ್. ಇದು ಆದ್ಮೇಲೆ ಬಂದ್ರೆ ನಮಗೆ ಬೇಕಾಗಿರುವಂತದ್ದು ಇದು. ಬಟ್ ಏನಂದ್ರೆ ಈಗಾಗಲೇ ಎಸಿಡಿ ಆಗಿರುವಂತದ್ದು, ಎಫ್ಡಿ ಆಗಿರುವಂತದ್ದು. ಇತರೆ ಆಲ್ ಕಾಂಪಿಟೇಟಿವ್ ಏನಂದ್ರೆ ಇದು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಇರುವಂತದ್ದು ನಾವು ಕಾಣಲಾಗ್ತದೆ. ಈಗಾಗಲೇ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನೋಡಿದ್ರೆ 243 ಏದಿಂದ ಏನಪ್ಪ ಅಂದ್ರೆ ಓದ್ರಿಗೆ ಏನಪ್ಪ ನಾವು ಈಗಾಗಲೇ ಸಿರೀಸ್ ದಲ್ಲಿ ನೋಡ್ರಿ. ಇವೆಲ್ಲ ಪರ್ಫೆಕ್ಟ್ ಆಗಿದ್ರೆ ಯಾವ ಅಂದ್ರೆ ಎಕ್ಸಾಮ್ ಅದರಲ್ಲಿ ಕೇಳಿ ಟಕ್ ಅಂತ ಹಾಕುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಮುಂದುವರೆದಂತ ತೀರ್ಪುಗಳು ನೋಡೋಣ. ಈ ತೀರ್ಪುಗಳು ಅದ್ಭುತವಾಗಿರುವಂಥದ್ದನ್ನ ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ, ಯಾಕಂದ್ರೆ ಈ ಚಿತ್ರಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗ್ತದೆ. ಯಾವ್ದಂದ್ರೆ ಇಲ್ಲಿ ನೋಡಿ ಫೇರ್ ಎಲೆಕ್ಷನ್. ನಾವು ಇಲ್ಲಿ ಅಂದ್ರೆ ರಾಜನಾರಾಯಣ ವರ್ಸಸ್ ಉತ್ತರ ಪ್ರದೇಶ ರಾಜ ಅಂದ್ರೆ 1975 ಏನ್ ಮಾಡ್ತದ? ಚುನಾವಣಾದ ನೈತಿಕತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡ್ತದ. ಯಾಕಂದ್ರೆ ಮೊದಲಂದ್ರೆ ಚುನಾವಣೆ ಅಂತಂದ್ರೆ ಆ ಅಂದ್ರೆ ಅಲ್ಲಿ ಯಾರು ದಬ್ಬಾಳಿಕೆ ಮಾಡ್ತಾರ, ಯಾರು ಹಣಬಲ ಇರ್ತದ, ಯಾರು ಅಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಏನಪ್ಪ ಅಂದ್ರೆ ಜನರಿಗೆ ದುಡ್ಡು ಅನಿಸ್ತಾರ. ಈಗ ಅವರಿಗೆ ಬೇರೆ ಏನಂತಾರೆ ದಬ್ಬಾಳಿಕೆ ಓಟ್ ಹಾಕುವಂಥದ್ದು, ರಿಗ್ಗಿಂಗ್ ಮಾಡುವಂಥದ್ದು. ಈ ರೀತಿ ಮಾಡಿದ್ರೆ ಇಡೀ ಒಂದು ಚುನಾವಣಾ ವ್ಯವಸ್ಥೆಯನ್ನು, ಮತದಾನದ ವ್ಯವಸ್ಥೆಯನ್ನು, ಮತಗಟ್ಟೆಗಳಂತಂದ್ರೆ ಅಕ್ಯೂರ್ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಅದನ್ನೇನ್ ಮಾಡ್ಬೇಕಂದ್ರೆ ನೈತಿಕ ಅಂದ್ರೆ ಮಾರಲ್ ಆಗಿ, ಪಾರದರ್ಶಕ ಅಂದ್ರೆ ಟ್ರಾನ್ಸ್ಪರೆನ್ಸಿ ಆಗಿ ಇದು ಮಾಡಬೇಕಂತೇಳಿ ಒಂದು ಇದು ತೀರ್ಪು ಹೇಳ್ತದ. ಅದೇ ರಾಜನಾರಾಯಣ ವರ್ಸಸ್ ಉತ್ತರ ಪ್ರದೇಶ ರಾಜ ಅಂದ್ರೆ 1975 ಇರುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಇರುವಂತ ತೀರ್ಪು ನೋಡೋಣ. ಯಾಕಂದ್ರೆ ಈ ರೀತಿಯಾದಂತ ಮಾಹಿತಿ ಪರ್ಫೆಕ್ಟ್ ಆಗಿ ಆದ್ರೆ ನಿಮಗೆ ತೀರ್ಪುಗಳಿಗೆ ಗೊಂದಲೇ ಆಗೋದಿಲ್ಲ. ನೋಡ್ರಿ, ಇದೇನಂತಂದ್ರೆ
PUCL ವರ್ಸಸ್ ಭಾರತ ಒಕ್ಕೂಟ 2004 ಅಂದ್ರೆ ಪೀಪಲ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟಿ ವರ್ಸಸ್ ಭಾರತ ಒಕ್ಕೂಟ ಅಂತಂದ್ರೆ ಇಲ್ಲಿ ಏನ್ ಮಾಡ್ತದ ಮತದಾರ ಹಕ್ಕುಗಳು ಅಂದ್ರೆ ವೋಟಿಂಗ್ ರೈಟ್ಸ್ ಅಂದ್ರೆ ಪ್ರತಿಯೊಬ್ಬ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಇಲ್ಲೇನಪ್ಪ ಅಂದ್ರೆ 18 ವರ್ಷ ತುಂಬಿದ್ರೆ ಸಾಕು. ಮೊದಲೇನಂತಂದ್ರೆ ಈ ವೋಟ್ ಹಾಕಲಿಕ್ಕೆ ಏನಂದ್ರೆ ವಯಸ್ಸು ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತದೆ. ಬಟ್ ಆದ್ರೆ ಒಂದು ರಿಮೆಂಬರ್ ಒಂದು ದೃಷ್ಟಿಯಿಂದ ಏನಂತಂದ್ರೆ ಅನುಕೂಲ ಆಗಲಿ ಅನ್ನೋದು ಕಾಣ್ತದೆ. ಅಂದ್ರೆ ಯಾವುದು ವೋಟಿಂಗ್ ಏಜ್ ಎಷ್ಟಂದ್ರೆ ವೋಟಿಂಗ್ ಏಜ್ ಇರುವಂತದ್ದು ಎಷ್ಟಂದ್ರೆ ಮೊದಲು 21 ಏಜ್ ಇತ್ತು. ಆಮೇಲೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ರಾಜೀವ್ ಗಾಂಧಿ ಸರ್ಕಾರದಲ್ಲಿ 61ನೇ ಅಮೆಂಡ್ಮೆಂಟ್ ತಿದ್ದುಪಡಿ ಪ್ರಕಾರ ಇದ್ಯಾರಪ್ಪ ಅಂದ್ರೆ ರಾಜೀವ್ ಗಾಂಧಿ ಸರ್ಕಾರದ ಅವಧಿಯಲ್ಲಿ ಅಂದ್ರೆ ರಾಜೀವ್ ಗಾಂಧಿ ಏನ್ ಮಾಡ್ತಾರೆ ಈ ಮತದಾನದ ವಯಸ್ಸನ್ನು ಏನ್ ಮಾಡ್ತಾನೆ 18ಕ್ಕೆ ಇಳಿಸ್ತಾನೆ. ಯಾಕಂದ್ರೆ ಇಡೀ ನಮ್ಮ ದೇಶ ಪ್ರಜಾಸತ್ತಾತ್ಮಕದಂತ ವ್ಯವಸ್ಥೆ ಸಿಸ್ಟಮ್ ಇರುವಂತದ್ದು. ಇಲ್ಲೇನಪ್ಪ ಅಂದ್ರೆ ಎಲ್ಲರೂ ಅಂದ್ರೆ ಯುವಕರೇನಾದ್ರೆ ಪಾಲ್ಗೊಳ್ಳಬೇಕು. ಒಂದು ಪ್ರಜಾಪ್ರಭುತ್ವ ಏನಂದ್ರೆ ಪಾಲ್ಗೊಳ್ಳೋದ್ರಿಂದ ಇಲ್ಲಿ ಉತ್ತಮವಾದ ರೀತಿ ಆಡಳಿತ ಮಾಡಲಿಕ್ಕೆ ಅನುಕೂಲ ಅನ್ನೋ ಒಂದು ಉದ್ದೇಶ ಅಂದರೆ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ರಾಜೀವ್ ಗಾಂಧಿಗಳನ್ನು ಮಾಡಿರುವಂಥದ್ದು ನಾವು ಕಾಣುತ್ತದೆ. ಇದು ಮತದಾನಕ್ಕಾದ್ರೆ ಎಲ್ಲರಿಗೂ ವೋಟ್ ಹಾಕುವಂತ ಹಕ್ಕು ಇರುವಂಥದ್ದು. ಇದು ಇನ್ನೊಂದಂದ್ರೆ ಇದರಲ್ಲಿ PUCL ವರ್ಸಸ್ ಭಾರತ ಒಕ್ಕೂಟ ಅಂತಂದ್ರೆ ನೋಟ ಅಂತೇಳಿ ಯಾವುದು ನೋಟ್ ಅಂತಂದ್ರೆ ಈಗ ಇಲ್ಲಿ ಕೊಟ್ಟು ಅಂದ್ರೆ ನಾನ್ ಹಾಫ್ ದಿ ಅಬೋವ್ ಅಂದ್ರೆ ಅಂದ್ರೆ ಈ ಮೇಲಿನ ಈಗಾಗಲೇ ಅಂದ್ರೆ ನಾವು ಎಲೆಕ್ಷನ್ ಅಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರ ಇರ್ತದೆ, ಅದರಲ್ಲಿ ಲಾಸ್ಟ್ ಕೊಟ್ಟಿರ್ತಾರೆ ಅಂದ್ರೆ ಕೊನೆಯದಾಗಿ ಅಂದ್ರೆ ಇಲ್ಲಿ ಕೊಟ್ಟಿರುವಂತದ್ದು ನಾವು ಮಾಡ್ತೀವಿ. ಇಲ್ಲಿ ಇದೆಲ್ಲ ಇಲ್ಲಿ ಲಾಸ್ಟ್ ಅಂದ್ರೆ ನೋಟ ಅಂತ ಇರ್ತದೆ. ಹೌದು, ಇಲ್ಲಿ ಅಂದ್ರೆ ಈಗಾಗಲೇ ಅಂದ್ರೆ ಇದು ಒಂದು ಪ್ರಜಾಪ್ರಭುತ್ವವಾದಂತ ವ್ಯವಸ್ಥೆ, ಪ್ರಜೆಗಳ ಇಚ್ಛೆಗೆ ಅನುಗುಣವಾಗಿ ಆಯ್ಕೆ ಆಗುವಂತ ಒಂದು ವ್ಯವಸ್ಥೆ. ಇಂಥದ್ರಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಎಲೆಕ್ಷನ್ ದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ರೈಮ್ ಇರುವಂತ ವ್ಯಕ್ತಿಗಳು ಮತ್ತೆ ಅಪರಾಧವನ್ನು ಮಾಡಿದಂತ ವ್ಯಕ್ತಿಗಳು, ಈಗ ಗುಂಡಗಿರಿ ಮಾಡುವಂತ ವ್ಯಕ್ತಿಗಳು, ಅಂತ ವ್ಯಕ್ತಿಗಳು ಏನಪ್ಪ ಅಂದ್ರೆ ಈ ಅಭ್ಯರ್ಥಿಗಳಿಗೆ ಪ್ರತಿನಿಧಿಸಿದ್ದಾರೆ. ಅಂತ ವ್ಯಕ್ತಿಗಳು ಏನಪ್ಪ ಅಂದ್ರೆ ಇಡೀ ಜನಕ್ಕೆ ಒಳ್ಳೇದು ಮಾಡಲ್ಲ, ಸಮಾಜದ ಬಗ್ಗೆ ಕಾಳಜಿ ಇರಲ್ಲ, ಕಲ್ಯಾಣವನ್ನು ಬಯಸಲ್ಲ ಅಂತ ಜನರಲ್ಲಿ ಒಂದು ಮನೋಭಾವನೆ ಬಂದಾಗ ಆ ವ್ಯಕ್ತಿ ಏನಪ್ಪ ಅಂದ್ರೆ ಈ ಮೇಲಿನ ಅಭ್ಯರ್ಥಿ ನಮಗೆ ಸೂಕ್ತನೇ ಅಲ್ಲ ಅನ್ನೋ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇದು ಎಷ್ಟಾಗಂತಂದ್ರೆ 2013ರಲ್ಲಿ ಮಾಡ್ತಾರೆ. ಇದು ನೋಡಿ, ಇದು ಮೊದಲಿಗೆ ಏನಪ್ಪ ಅಂದ್ರೆ ನೋಟವನ್ನು ಎಲ್ಲಿ ಬಳಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗಬೇಕಾದ. ಇಲ್ಲೇನಂತಾರೆ ಇಲ್ಲಿ ಮಧ್ಯಪ್ರದೇಶದಲ್ಲಿ, ಆಮೇಲೆ ರಾಜಸ್ಥಾನದಲ್ಲಿ, ಆಮೇಲೆ ಅಂದ್ರೆ ಮಿಜೋರಾಮದಲ್ಲಿ ಇಲ್ಲೇನಪ್ಪ ಅಂದ್ರೆ ವಿಧಾನಸಭೆಗಳ ಚುನಾವಣೆ ಅಂತಂದ್ರೆ ಮೊದಲು ಬಳಕೆ ಮಾಡಿರುವಂತದನ್ನು ನಾವು ಕಾಣಲಾಗ್ತದೆ. ಇದೇನಪ್ಪ ಅಂದ್ರೆ ಅತ್ಯುತ್ತಮವಾದಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯ ಸುಧಾರಣೆಗಳಲ್ಲಿ ಇದು ಒಂದು ಪ್ರಮುಖವಾಗಿರ್ತದ ಅನ್ನೋದನ್ನ ಕಾಣುತ್ತೀವಿ. ನೆಕ್ಸ್ಟ್ ಮುಂದುವರೆದಂತ ತೀರ್ಪನ್ನು ನೋಡೋಣ. ಯಾಕಂದ್ರೆ ಈ ತೀರ್ಪುಗಳು ಒಂದು ಇಡೀ ಒಂದು ಸಮಾಜಕ್ಕೆ ಏನಪ್ಪ ಅಂದ್ರೆ ಉತ್ತಮವಾದಂತ ರೀತಿಯಲ್ಲಿ ಇರುವಂತದನ್ನ ಕಾಣಲಾಗ್ತದೆ. ನೋಡ್ರಿ, ಯಾವ್ದಂದ್ರೆ ಚಿತ್ರ ನೋಡಿದಾಗ ಏನಪ್ಪ ಅಂದ್ರೆ ನಿಮ್ಗೆ ಸ್ಪಷ್ಟವಾದಂತ ಮಾಹಿತಿ ಬರ್ತದೆ. ಅಂದ್ರೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2002 ಅಂದ್ರೆ ಇಲ್ಲಿ ಪ್ರಜಾಸತ್ತಾತ್ಮಕ ಸುಧಾರಣೆಯ ಒಂದು ಸಂಘಕ್ಕೆ ಯಾವ್ದಪ್ಪ ಅಂದ್ರೆ ಇಂಡಿಯನ್ ಯೂನಿಯನ್ ಇದೆಲ್ಲ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ತೀರ್ಪನ್ನು ಕೊಡ್ತದೆ. ಏನಪ್ಪ ಅಂದ್ರೆ ಅಭ್ಯರ್ಥಿಗಳ ಅಪರಾಧ ಮತ್ತು ಆರ್ಥಿಕ ಮಾಹಿತಿಯನ್ನು ಬಹಿರಂಗಪಡಿಸಬೇಕಂತ. ಯಾಕಂದ್ರೆ ನೋಡ್ರಿ, ಎಲೆಕ್ಷನ್ಗೆ ಸ್ಪರ್ಧಿಸುವಂತ ವ್ಯಕ್ತಿ ಏನಪ್ಪ ಅಂದ್ರೆ ಕಡ್ಡಾಯವಾಗಿ ಏನಪ್ಪ ಅಂದ್ರೆ ಅವನ ಶಿಕ್ಷಣದ ಮಾಹಿತಿ ಕೊಡುವಂಥದ್ದು, ಅವನ ಮತ್ತೆ ಅಂದ್ರೆ ಅವರ ಆಸ್ತಿ ಕೊಡುವಂಥದ್ದು, ಮತ್ತೆ ಅದರ ಜೊತೆಗೆ ಆಸ್ತಿ ಜೊತೆಗೆ ಏನಪ್ಪ ಅಂದ್ರೆ ಚಿರಾಸ್ತಿ ಅದರ ಜೊತೆಯಲ್ಲಿ ಏನು ಕೊಡಬೇಕು ಅಂತಂದ್ರೆ ಅಪರಾಧದ ಮಾಹಿತಿ ಬಗ್ಗೆ ಕೊಡಬೇಕು. ಯಾವುದು ಅವರು ಈಗಾಗಲೇ ಅಪರಾಧಿಗಳಿರ್ತಾರೆ ಅದ್ರ ಬಗ್ಗೆ ಮಾಹಿತಿ ಮತ್ತು ಆರ್ಥಿಕವಾದಂತ ಎಲ್ಲಾ ರೀತಿಯಿಂದ ನನಗೆ ಆಸ್ತಿ ಇಷ್ಟಿದೆ ಅಂತೇಳಿ ಬಹಿರಂಗಪಡಿಸಬೇಕು ಅನ್ನುವಂಥದ್ದು ರೀತಿಯಲ್ಲಿ ನಾವು ಈ ತೀರ್ಪಲ್ಲಿ ಕಾಣ್ತೀವಿ ಅನ್ನೋದನ್ನು ನೋಡ್ತೀವಿ. ನೋಡ್ರಿ, ಈ ರೀತಿಯಾದಂತ ಜಡ್ಜ್ಮೆಂಟ್ ಗಳಂತಂದ್ರೆ ನಮಗೆ ಒಂದು ಎಕ್ಸಾಮ್ ಅಂದ್ರೆ ಅತ್ಯುತ್ತಮವಾದಂತ ರೀತಿಯಲ್ಲಿ ಕಾಂಟೆಂಟ್ ಅನ್ನೋಂಥ ರೀತಿಯಲ್ಲಿ ಕಾಣ್ತೀವಿ. ನೆಕ್ಸ್ಟ್ ನೋಡ್ರಿ, ಯಾಕಂದ್ರೆ ಕ್ರಾಂತಿಗಳು ಬಂದು, ಯಾಕಂದ್ರೆ ನಿಮ್ಮಲ್ಲಿ ಕ್ರಾಂತಿ ಅಂದ್ರೆ ನೀವು ಯಾವ ರೀತಿಯಾದಂತ ಮನೋಭಾವನೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ
ರಕ್ತಸಿಕ್ತವಾಗಿರುವಂಥದ್ದು, ಹೋರಾಟ ಮಾಡುವಂಥದ್ದು, ಯುದ್ಧ ಮಾಡುವಂಥದ್ದು ಈ ರೀತಿ ಇರ್ತದೆ. ಬಟ್ ಏನಪ್ಪ ಅಂದ್ರೆ ನಾವು ಇಲ್ಲಿ ಪದದಲ್ಲಿ ನಾವು ನೋಡಿದಾಗ ಅಂದ್ರೆ ಪದಕ್ಕೆ ಸಂಬಂಧಪಟ್ಟಂತೆ ನಾವು ಪರಿಪೂರ್ಣವಾದಂತ ನಿಯಂತ್ರಣ ಅಂದ್ರೆ ಕ್ರಾಂತಿ ಅಂದ್ರೆ ಬದಲಾವಣೆಯನ್ನು ಬಯಸುವಂಥದ್ದನ್ನು ನಾವು ಕಾಣಲಾಗ್ತದೆ. ಯಾವುದು ಬದಲಾವಣೆಯನ್ನು ಬಯಸಿ ಏನಪ್ಪ ಅಂದ್ರೆ ಸರ್ಕಾರವನ್ನು ರಚನೆ ಮಾಡುವಂಥದ್ದು ನಾವು ಮಾಡ್ತೀವಿ. ಇಲ್ಲಿ ನೋಡಿ ಇದು ಅಂದ್ರೆ ಈ ಕೆಳಗಿನಲ್ಲಿ ಕ್ರಾನಲಾಜಿಕಲ್ ಆರ್ಡರ್ ಕಾನೂನು ಕ್ರಮದಲ್ಲಿ ಬರೀರಿ ಅಂತ ಕೇಳುವಂಥದ್ದು ಕಾಣ್ತಾರೆ. ಬಟ್ ಏನಪ್ಪ ಅಂದ್ರೆ ನಮಗೆ ಇಲ್ಲಿ ನೋಡ್ರಿ ಯಾವ್ದಪ್ಪ ಅಂದ್ರೆ ಪ್ರತಿಯೊಂದು ಸರ್ಕಾರ ನಮಗೆ ಇದರಲ್ಲಿ ಗೊತ್ತಿರುವಂಥದ್ರ ಬಗ್ಗೆ ನಾವು ಫಸ್ಟಿಗೆ ಇದು ಮಾಡ್ಬೇಕು. ನೋಡ್ರಿ ಅಮೆರಿಕನ್ ಕ್ರಾಂತಿ ನಿಮಗೆ ಈಗಾಗಲೇ ವರ್ಲ್ಡ್ ಮಾಹಿತಿ ಇರುವಂಥದ್ದು ಏನಾಗ್ತದೆ ಅಂದ್ರೆ ಎಷ್ಟು 1776 ಎಷ್ಟು 1776. ರಷ್ಯಾದ ಕ್ರಾಂತಿ ಅಂದ್ರೆ 1917 ರೈಟ್. ಆಮೇಲೆ ಇದರಾಗ ಏನಂದ್ರೆ ಕ್ಯೂಬನ್ ಕ್ರಾಂತಿ ಯಾವುದು ಕ್ಯೂಬನ್ ಅಂದ್ರೆ ಬರ್ತದೆ ಯಾವ್ದಂದ್ರೆ 1959. ನಿಕಾರಾಗ್ವಾ ಅಂತಂದ್ರೆ 1979. ಓಕೆ. ಆಮೇಲೆ ಇದು ಟ್ಯುಲಿಪ್ ಕ್ರಾಂತಿ ಅಂದ್ರೆ 2005. ಅಂದ್ರೆ ಇದರ ಆಧಾರದ ಮೇಲೆ ಏನಂತಂದ್ರೆ ನಾವು ಈ ಆನ್ಸರ್ ಏನಂತಾರೆ ಪರ್ಫೆಕ್ಟ್ ಆಗಿ ಮಾಡೋದು. ಮೊದಲು ಏನಂತಾರೆ ಇದರಲ್ಲಿ 1776 ಅಂದ್ರೆ ಇಲ್ಲಿ ಸಿ ಬರ್ತದೆ, ನೆಕ್ಸ್ಟ್ ಅಂದ್ರೆ ಬಿ ಬರ್ತದೆ, ಆಮೇಲೆ ಇದು ಎ ಅಂಡ್ ಡಿ ಇದು ಬರ್ತದೆ, ಲಾಸ್ಟ್ ಇದರ ಆನ್ಸರ್ ಇದಾಗ್ತದೆ. ನೋಡಿ ನಮಗೆ ಪ್ರತಿಯೊಂದು ಮಾಹಿತಿಗಳ ಬಗ್ಗೆ ಏನಪ್ಪ ಅಂದ್ರೆ ಡೇಟ್ ಇರ್ತದೆ, ಅದರಲ್ಲಿರುವಂತ ಕ್ರಾಂತಿಗಳು ಯಾಕೆ ನಡೆದು, ಅದರಲ್ಲಿರುವಂತ ಕ್ರಾಂತಿಯ ನಾಯಕರು ಯಾರು, ಯಾವುದರ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗಬೇಕಾಗ್ತದೆ. ನೋಡಿ ನಮ್ಮಲ್ಲಿ ಏನಂದ್ರೆ ಪರಿಪೂರ್ಣವಾದಂತ ಮಾಹಿತಿ ನಮಗೆ ಬೇಕಾಗಿದ್ದಾಗ ಮಾತ್ರ ಏನಂದ್ರೆ ಇಲ್ಲಿ ಸ್ಪಷ್ಟವಾದಂತ ಮಾಹಿತಿ ಗೊತ್ತಾಗ್ತದೆ. ಯಾವ್ದಂದ್ರೆ ಇಲ್ಲಿ ನೋಡ್ರಿ ನಮಗೆ ಪರಿಪೂರ್ಣವಾದಂತ ಮಾಹಿತಿ ಇದರಲ್ಲಿ ನೋಡೋಣ. ಇಲ್ಲಿ ಯಾವ್ದಂದ್ರೆ ಅಮೆರಿಕನ್ ಕ್ರಾಂತಿ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಒಂದು ಸ್ಪಷ್ಟವಾದಂತ ಚಿತ್ರ ಇಮೇಜ್ ನೋಡ್ತೀವಿ. ಇಲ್ಲಿ ನಾವು ಏನಂತಂದ್ರೆ ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ, ಯಾವ ರೀತಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ನೋಡೋಣ. ಇಲ್ಲಿ ನೋಡ್ರಿ ಇಲ್ಲಿ ವರ್ಷ, ಆಮೇಲೆ ಕ್ರಾಂತಿ ಅಂದ್ರೆ ಈಗಾಗಲೇ ನಡೆದಂತ ಈ ಕ್ರಾಂತಿ, ಆಮೇಲೆ ಇಲ್ಲಿ ತತ್ವಗಳು, ಆಮೇಲೆ ಯಾವುದರ ವಿರುದ್ಧವಾಗಿ ಹೋರಾಟ ಮಾಡಿದ್ರು, ಆಮೇಲೆ ಇಲ್ಲಿ ನಾಯಕರು ಬರ್ತಾರೆ ಅಂದ್ರೆ ಲೀಡರ್ಸ್. ಇಲ್ಲಿ ವರ್ಷ ಅಂದ್ರೆ 1776 ಅಮೆರಿಕ ಕ್ರಾಂತಿ. ಯಾವುದು ಅಮೆರಿಕದ ಕ್ರಾಂತಿ. ಇಲ್ಲಿ ಇದರ ತತ್ವ ಏನು ಅಂತಂದ್ರೆ ಪ್ರಜಾಸತ್ತಾತ್ಮಕ, ಯಾವುದು ಡೆಮಾಕ್ರಸಿ ಬಗ್ಗೆ, ಆಮೇಲೆ ಲಿಬರ್ಟಿ ಬಗ್ಗೆ ಇದು ಮಾಡ್ತದೆ. ಇದರಲ್ಲಿರುವಂತ ನಾಯಕರು ಯಾರಪ್ಪ ಅಂದ್ರೆ ಜಾರ್ಜ್ ವಾಷಿಂಗ್ಟನ್, ಯಾರು ಜಾರ್ಜ್ ವಾಷಿಂಗ್ಟನ್ ಬರ್ತಾನೆ, ಮತ್ತೆ ಜೆಫರ್ಸನ್, ಯಾರು ಜೆಫರ್ಸನ್ ಇದರಲ್ಲಿ ನಾಯಕರು ಬರ್ತಾರೆ. ಇವರು ಯಾವುದರ ವಿರುದ್ಧವಾಗಿ ಹೋರಾಟ ಮಾಡಿದ್ರೆ ಬ್ರಿಟಿಷರ ಸಾಮ್ರಾಜ್ಯಶಾಹಿ ವಿರುದ್ಧವಾಗಿ, ಬ್ರಿಟಿಷರ ವಸಾಹತುಶಾಹಿ ವಿರುದ್ಧವಾಗಿ ಅಂದ್ರೆ ಹೋರಾಟ ಮಾಡ್ತಾರೆ. ಬ್ರಿಟಿಷರ ವಸಾಹತುಶಾಹಿ ವಿರುದ್ಧವಾಗಿ ಅಂದ್ರೆ ಇದು ಮಾಡ್ತಾರೆ, ವಸಾಹತುಶಾಹಿ ವಿರುದ್ಧವಾಗಿ ಹೋರಾಟ ಮಾಡಿ. ಇದು ಇರುವಂತ ಮಾಹಿತಿ. ಆಮೇಲೆ ನೆಕ್ಸ್ಟ್ ಈ ರೀತಿಯಿಂದ ಅವರು ತಮ್ಮದಾದಂಥ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ಪಡೆಯಲಿಕ್ಕೆ ಇರ್ತಾರೆ. ಯಾಕಂದ್ರೆ ಬ್ರಿಟಿಷರು ಅಂದ್ರೆ ಟ್ಯಾಕ್ಸ್ ಕೊಡ್ರಿ ಅಂತ ಅನ್ನುವಂಥ ಸಂದರ್ಭದಲ್ಲಿ ಅಂತಾರೆ ನಮಗೆ ಸ್ವಾತಂತ್ರ್ಯ ಕೊಡ್ರಿ ಅನ್ನುವಂಥ ಒಂದು ಮಾಹಿತಿ ಅಂದ್ರೆ ಇವರ ಅಮೆರಿಕ ಕ್ರಾಂತಿಯಲ್ಲಿ ನಾವು ಕಾಣ್ತೀವಿ. ಯಾಕಂದ್ರೆ ಇವರು 1776 ಎಷ್ಟಂದ್ರೆ ಜುಲೈ 1 ಅಂದ್ರೆ ಇವರು ಸ್ವಾತಂತ್ರ್ಯ ಪಡೆದುಕೊಂಡಿರುವಂತ ಇಡೀ ದೇಶದಲ್ಲಿ ಮೊದಲಾಗಿರ್ತಾರೆ. ಇವರೇನಂದ್ರೆ ಎಲ್ಲಾ ರೀತಿಯಾದಂತ ಅಂದ್ರೆ ಈಗಾಗಲೇ ಸಿವಿಕ್ ಕಲ್ಚರ್, ನಾಗರಿಕ ಸಂಸ್ಕೃತಿಯಲ್ಲಿ ಅತಿ ಪ್ರಬಲರಾಗಿರ್ತಾರೆ. ಇಡೀ ಪ್ರಜಾಪ್ರಭುತ್ವ ದೇಶದಲ್ಲಿ ಏನ್ ಮಾಡ್ತಾರೆ, ಪಾಲ್ಗೊಳಿಸ್ತಾರೆ, ಅದರ ವಿರುದ್ಧವಾಗಿ ಚರ್ಚೆ ಮಾಡ್ತಾರೆ. ಎಲ್ಲಾ ರೀತಿಯಾದಂತ ಮಾಹಿತಿಯನ್ನು ಇರುವಂತ ವ್ಯಕ್ತಿಗಳು ಅಮೆರಿಕ ದೇಶದ ನೋಡಿ. ನೆಕ್ಸ್ಟ್ ಯಾವ್ದಂತಂದ್ರೆ ನೆಕ್ಸ್ಟ್ ಕ್ರಾಂತಿ ಇರುವಂತದ್ದೇ ರಷ್ಯಾ ಕ್ರಾಂತಿ. ಯಾವುದು ರಷ್ಯಾ ಕ್ರಾಂತಿ. ಇಲ್ಲಿ ರಷ್ಯಾ ಕ್ರಾಂತಿ ನೋಡ್ರಿ ಇಮೇಜ್ ನೋಡುವಂತ ಸಂದರ್ಭದಲ್ಲಿ ರಷ್ಯಾ ಕ್ರಾಂತಿ ಅದರಲ್ಲಿರುವಂತ ತತ್ವಗಳೇನು, ಅದರ ನಾಯಕರು ಯಾರು, ಯಾವುದರ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅನ್ನೋ ಬಗ್ಗೆ ಮಾತಾಡ್ತಾರೆ. ಇದು ಕಾಮನ್ ಆಗಿ ಅಂದ್ರೆ ಇದು ರಷ್ಯಾ ಕ್ರಾಂತಿ ಇದೆ, ವರ್ಷ ಇದೆ, ಎಲ್ಲ ಇದು ಇರುವಂತದ್ದು ನಾವು ಕಾಣ್ತೀವಿ. ಬಟ್ ಏನಂದ್ರೆ ಇಲ್ಲಿ
ನಮಗೇನಂದ್ರೆ ಪರಿಪೂರ್ಣವಾದಂತ ಮಾಹಿತಿಯ ಜೊತೆಯಲ್ಲಿ ಅಂತಂದ್ರೆ ಇಲ್ಲಿ ನೋಡೋಣ, ಇದೇನಂದ್ರೆ ಇವರ ತತ್ವಗಳು ನೋಡೋಣ. ತತ್ವಗಳು ಅಂತಂದ್ರೆ ಸಮಾಜವಾದ, ಯಾವುದು ಸಮಾಜವಾದದ ಬಗ್ಗೆ. ಆಮೇಲೆ ಕಮ್ಯುನಿಸ್ಟ್, ಯಾವುದು ಕಮ್ಯುನಿಸ್ಟ್ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಇವರಾದಂತ ತತ್ವಗಳು ಇರ್ತವೆ. ಇದರಲ್ಲಿ ನಾಯಕರು ಲೀಡರ್ಶಿಪ್ ಯಾರಪ್ಪ ಅಂದ್ರೆ ವ್ಲಾದಿಮಿರ್ ಲೆನಿನ್ ಬರ್ತಾನೆ. ಯಾರು? ವ್ಲಾದಿಮಿರ್ ಲೆನಿನ್ ಬರ್ತಾನೆ. ಇದು ಯಾವುದರ ವಿರುದ್ಧವಾಗಿ ಹೋರಾಟ ಮಾಡ್ತಾರಪ್ಪ ಅಂದ್ರೆ ಯಾವುದು ಯಾರು ರಾಜಶಾಹಿ ಯಾರಪ್ಪ ಅಂದ್ರೆ ಟೀಸರ್ ನಿಕೋಲಿನ್ ಯಾರಪ್ಪ ಅಂದ್ರೆ ಇದರ ವಿರುದ್ಧವಾಗಿ ಏನಪ್ಪ ಅಂದ್ರೆ ಇಲ್ಲಿ ರಾಜನ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು. ಇಷ್ಟು ನಿಮಗೆ ಮಾಹಿತಿ ಇದ್ರೆ ಆರಾಮಾಗಿ ಏನಪ್ಪ ಅಂದ್ರೆ ಎಲ್ಲ ಮಾಹಿತಿನ ನಿಮ್ಮಲ್ಲಿ ಮೈಂಡ್ ಅಲ್ಲಿ ಸೇರಿರ್ತದೆ. ನೆಕ್ಸ್ಟ್ ಇರುವಂತ ಕ್ರಾಂತಿ ಯಾವ್ದಪ್ಪ ಅಂದ್ರೆ ಕ್ಯೂಬಾನ್ ಇರುವಂತ ಕ್ರಾಂತಿ ಕಾಣ್ತದೆ. ಕ್ಯೂಬಾ ಯಾವುದು? ಕ್ಯೂಬಾನಲ್ಲಿದು ಕ್ಯೂಬಾ ಕ್ರಾಂತಿ. ಯಾಕಂದ್ರೆ ಇಲ್ಲಿ ಟೈಪ್ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಮಿಸ್ ಆಗಿರುವಂಥದ್ದು ನಾವು ಯಾವುದು? ಕ್ಯೂಬಾ ಕ್ರಾಂತಿ. ಇಲ್ಲಿ ಈ ಕ್ಯೂಬಾ ಕ್ರಾಂತಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತ ನಾಯಕರು ಯಾರು, ಇವರ ತತ್ವಗಳೇನು ಅನ್ನೋದ್ರ ಬಗ್ಗೆ ನೋಡೋಣ. ನಾವೇನಂದ್ರೆ ಡೈರೆಕ್ಟ್ ಆಗಿ ಅಂದ್ರೆ ಇಲ್ಲಿ ವಿಶ್ವವಿದೆ ಎಲ್ಲ ಇದೆ. ಇದರ ತತ್ವಗಳೇನಪ್ಪ ಅಂದ್ರೆ ಕಮ್ಯುನಿಸ್ಟ್ ಬಗ್ಗೆ ಇವರಿರುವಂತದ್ದು ಯಾವಪ್ಪ ಅಂದ್ರೆ ಕಮ್ಯುನಿಸ್ಟ್ ಸಂಬಂಧಪಟ್ಟಂತೆ ತತ್ವವನ್ನು ಒಳಗೊಂಡಿರ್ತಾರ. ಆಮೇಲೆ ಇದರಲ್ಲಿರುವಂತ ನಾಯಕರು ಯಾರು? ಲೀಡರ್ಶಿಪ್ಸ್ ಯಾರು? ಇವ್ರು ಬರ್ತಾರ ಅಂದ್ರೆ ಫಿಡೆಲ್ ಕ್ಯಾಸ್ಟ್ರೋ. ಯಾರು? ಫಿಡೆಲ್ ಕ್ಯಾಸ್ಟ್ರೋ ಏನಪ್ಪ ಅಂದ್ರೆ ಇಲ್ಲಿರುವಂತ ನಾಯಕನಾಗಿರ್ತಾನೆ. ಇಲ್ಲಿ ಯಾವುದರ ವಿರುದ್ಧವಾದಂತ ಸಿದ್ಧಾಂತ, ಯಾವುದರ ವಿರುದ್ಧವಾಗಿ ಇವರು ರಷ್ಯಾ ಕ್ರಾಂತಿ ಯಾವುದು ಕ್ಯೂಬನ್ ಕ್ರಾಂತಿಯನ್ನು ಮಾಡ್ತಾರ ಅನ್ನೋದ್ರ ಬಗ್ಗೆ ನೋಡಲಾಗ್ತದೆ. ಯಾವುದರ ವಿರುದ್ಧವಾಗಿ ಇಲ್ಲಿ ಏನಪ್ಪ ಅಂದ್ರೆ ಅಮೇರಿಕ ಬೆಂಬಲಿತ, ಯಾವುದು ಅಮೇರಿಕ ಬೆಂಬಲಿತ ಇರುವಂತ ಒಂದು ಇದಿದೆ. ಯಾವ್ದಪ್ಪ ಅಂದ್ರೆ ಬಾಟಲಿಸ್ಟ್ ಸರ್ಕಾರದ ವಿರುದ್ಧ. ಇವಾಗ ಬಾಟಲಿಸ್ಟ್ ಸರ್ಕಾರದ ವಿರುದ್ಧ ಏನಂದ್ರೆ ಇಲ್ಲಿ ಮಾಡಲಾಗ್ತದೆ. ಅಂದ್ರೆ ಬಾಟಿಸ್ಟ್ ಸರ್ಕಾರದ ವಿರುದ್ಧ ಏನಂದ್ರೆ ಹೋರಾಟ ಮಾಡುವುದು ಕಾಣುತ್ತದೆ. ಇದು ಈ ರೀತಿಯಾದಂತ ನಮಗೆ ಯಾವ್ದಪ್ಪ ಅಂದ್ರೆ ಕ್ಯೂಬಾ ಕ್ರಾಂತಿ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಇರುವಂತ ಕ್ರಾಂತಿ ಅಂದ್ರೆ ನಿಖಾರಕಾಗುವ. ಯಾವುದು? ನಿಖಾರಕಾಗುವ ಬರ್ತದೆ 1979. ಇಲ್ಲಿ ನೋಡ್ರಿ, ಯಾಕಂದ್ರೆ ಹೋರಾಟ ಮಾಡುವಂತ ಇಮೇಜ್ ಇರುವಂತ ಚಿತ್ರವನ್ನು ನಾವು ಏನಂದ್ರೆ ನಿಮಗೆ ತೋರಿಸುವಂತ ನೋಡ್ತೀವಿ. ಇಲ್ಲಿ ನೋಡಿ, ಇದರಲ್ಲಿ ನಿಖಾರಕಾಗುವ 1979 ಇವರದ ಒಂದು ತತ್ವ, ಇವ್ರದ್ದು ಏನಪ್ಪ ಅಂದ್ರೆ ತತ್ವ ಏನಿದೆ ಅಂತಂದ್ರೆ ಸಮಾಜವಾದಿ. ಯಾವುದು? ಸಮಾಜವಾದದ ಬಗ್ಗೆ ಇದು ಮಾಡ್ತಾರೆ. ಮತ್ತೆ ಮುಕ್ತ ರಾಷ್ಟ್ರೀಯತೆ ಅಂದ್ರೆ ಮುಕ್ತ ರಾಷ್ಟ್ರದ ಬಗ್ಗೆ ಏನಪ್ಪ ಅಂದ್ರೆ ಇವರು ಇಲ್ಲಿ ತತ್ವವನ್ನು ಹೊಂದಿರ್ತಾರ. ಆಮೇಲೆ ಇದರಲ್ಲಿರುವಂತ ಪ್ರಮುಖವಾದಂತ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಇಲ್ಲಿ ವ್ಯಕ್ತಿಗಳಿರಲ್ಲ, ಇಲ್ಲಿ ಯಾರಂದ್ರೆ ಪಕ್ಷ ಇರ್ತದೆ. ಆ ಪಕ್ಷ ಅಂದ್ರೆ ಸ್ಯಾಂಡಲಿಸ್ಟ್. ಯಾವುದು? ಸ್ಯಾಂಡಲಿಸ್ಟ್ ಪಕ್ಷ ಇರುವಂತದ್ದು ನಾವು ಕಾಣಲಾಗ್ತದೆ. ಆಮೇಲೆ ಇವರು ಯಾವಾಗಲೂ ವಿರುದ್ಧವಾಗಿ ಇದು ಮಾಡ್ತಾರೆ ಅಂತಂದ್ರೆ ವಿರುದ್ಧವಾಗಿ ಅಂದ್ರೆ ಇವರು ಏನಂತಾರೆ ಅಮೇರಿಕ ಬೆಂಬಲಿತ. ಯಾವುದು? ಸಮಾಜ ಸರ್ಕಾರದ ಇವರು ಏನ್ ಮಾಡ್ತಾರೆ? ಹೋರಾಟ ಮಾಡ್ತಾರೆ ಸಮಾಜದ. ಈ ರೀತಿಯಿಂದ ಇವರು ತಮ್ಮದಾದಂತ ರೀತಿಯಲ್ಲಿ ಅಂದ್ರೆ ಸ್ವಾತಂತ್ರ್ಯ ಪಡಲಿಕ್ಕೆ ಒಂದು ಕಾರಣಕರ್ತರಾಗಿರುವಂತ ಕಾಣುತ್ತದೆ. ಇಲ್ಲಿ ಕೊನೆಯದಾಗಿರುವಂತ ಒಂದು ಕ್ರಾಂತಿ ಯಾವುದು? ಟುಲಿಪ್ ಕ್ರಾಂತಿ ಅಂದ್ರೆ ಕಿರ್ಗಿಸ್ತಾನಕ್ಕೆ ಸಂಬಂಧಪಟ್ಟಿರುವಂತ ಕ್ರಾಂತಿ. ಇದು ಎಷ್ಟಾಗಿ ನಡೀತಂದ್ರೆ 2005. ಇಲ್ಲಿ ನೋಡ್ರಿ, ಇಲ್ಲಿ ಈ ರೀತಿಯಾದಂತಹ ಕ್ರಾಂತಿಯನ್ನು ಮಾಡ್ತಾರೆ. ಈ ಟುಲಿಪ್ ಕ್ರಾಂತಿ ಇದೆಲ್ಲ, ಈ ಟುಲಿಪ್ ಕ್ರಾಂತಿಯಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಇದರಲ್ಲಿ ಯಾರು ಬರ್ತಾರೆ ಅಂದ್ರೆ ಇದರಲ್ಲಿರುವಂತ ತತ್ವದ ಬಗ್ಗೆ ನೋಡೋಣ. ಯಾವುದು? ತತ್ವಕ್ಕೆ ಸಂಬಂಧಪಟ್ಟಂತೆ ಏನು ಬರ್ತದ ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ
ತತ್ವ ಅಂತಂದ್ರೆ ಪ್ರಜಾಸತ್ತಾತ್ಮಕ, ಯಾವುದು ಪ್ರಜಾಸತ್ತಾತ್ಮಕ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ತತ್ವ ಇರುವಂತ ನಾವು ಕಾಣಲಾಗ್ತದೆ. ಇಲ್ಲಿರುವಂತ ನಾಯಕರು, ಲೀಡರ್ ಯಾರಪ್ಪ ಅಂದ್ರೆ ಲೀಡರ್ ಯಾರು ಬರ್ತಾರೆ ಅಂದ್ರೆ ಖರ್ಬ, ಯಾವುದು ಖರ್ಬ ಕೋವಿ ಅಂದ್ರೆ ಖರ್ಬ ಕೋವಿ ಏನಪ್ಪ ಅಂದ್ರೆ ನಾಯಕರ ಬರ್ತಾರ. ಇಲ್ಲಿ ಇದು ಯಾವುದರ ವಿರುದ್ಧವಾಗಿ ಇದು ಮಾಡಲಾಗ್ತದೆ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ವಿರುದ್ಧ ಅಂತಂದ್ರೆ ಭ್ರಷ್ಟಾಚಾರ, ಯಾವುದು ಭ್ರಷ್ಟಾಚಾರ ಬಗ್ಗೆ ಏನಪ್ಪ ಅಂದ್ರೆ ಇದು ಮಾಡ್ತಾರ. ಮತ್ತು ಇದು ಬರ್ತಂದ್ರೆ ಅಥಾರಿಟೇನ್ ಸ್ಟೇಟ್ ರೂಲ್ಸ್ ವಿರುದ್ಧವಾಗಿ ಏನಪ್ಪ ಅಂದ್ರೆ ಇಲ್ಲಿ ಹೋರಾಟ ಮಾಡ್ತಾರೆ. ಯಾವುದು ಅಥಾರಿಟೇನ್ ಸ್ಟೇಟ್ ರೂಲ್ಸ್ ಬಗ್ಗೆ ಏನಂದ್ರೆ ಇಲ್ಲಿ ಹೋರಾಟ ಮಾಡ್ತಾರೆ. ಯಾಕಂದ್ರೆ ನೋಡ್ರಿ, ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಭ್ರಷ್ಟಾಚಾರ ಅತಿ ಮೀರುತ್ತಿದೆ. ಅಂದ್ರೆ ಇಡೀ ನಮ್ಮ ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ನಮ್ದೇನಂದ್ರೆ ಹೆಚ್ಚಿನ ರೀತಿಯಾದಂತಹ ಭ್ರಷ್ಟವನ್ನು ಸ್ವೀಕಾರ ಮಾಡಿ ಇದು ಕಳಪೆ ಮಟ್ಟದಲ್ಲಿ ಇರುವಂತದ್ದು ನಾವು ಕಾಣಲಾಗ್ತದೆ. ಯಾಕಂದ್ರೆ ಇದನ್ನು ತೊಲಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅಂತಂದ್ರೆ ಈಗಾಗಲೇ KS ಆಗಿರುವಂತದ್ದು, IAS ಆಗಿರುವಂತಹ ಎಕ್ಸಾಮ್ಗಳು ಏನಪ್ಪ ಅಂದ್ರೆ ಮಾರಾಲಿಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನ್ ಮಾಡ್ತಾರೆ ಪಠ್ಯಕ್ರಮವನ್ನು ಇಟ್ಟಿರ್ತಾರೆ. ಯಾಕಂದ್ರೆ ಇದು ನಮ್ಮ ದೇಶ ಅಂದ್ರೆ ಅತಿ ಹೆಚ್ಚಿನ ಭ್ರಷ್ಟಾಚಾರ ಅಂದ್ರೆ ಕಡಿಮೆ ಆಗ್ಬೇಕನ್ನೋ ಒಂದು ಉದ್ದೇಶನ ಕಾಣ್ತಾರೆ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ಭ್ರಷ್ಟಾಚಾರ ಅಂದ್ರೆ ನಮ್ಮ ಎಲ್ಲಾ ಇಲಾಖೆಗಳೇನಪ್ಪ ಅಂದ್ರೆ ಅಧಿಕಾರಿಗಳು ಇರ್ತಾರಲ್ಲ ಅವರೆಲ್ಲ ಏನಂದ್ರೆ ಶ್ರೀಮಂತ ವ್ಯಕ್ತಿಗಳನ್ನು ಶ್ರೀಮಂತ ಮಾಡುವಂಥದ್ದು. ಅಂದ್ರೆ ಶ್ರೀಮಂತರು ಏನ್ ಮಾಡ್ತಾರೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಸಲಿಕ್ಕೆ ಏನ್ ಮಾಡ್ತಾರೆ ದುಡ್ಡನ್ನು ಕೊಡುವಂಥದ್ದನ್ನು ನಾವು ಕಾಣುತ್ತೇವೆ. ಈ ರೀತಿ ಅಂದ್ರೆ ಯಾರು ಹೇಳ್ತಾರೆ ಅಂದ್ರೆ ಕೋಟಿಲ್ ಹೇಳ್ತಾನೆ, ಅಂದ್ರೆ ಜೇನು ಬಿಚ್ಚಿದ ಕೈ ನೆಕ್ಕದೆ ಇರುವನೆ ಅಂದ್ರೆ ಅಧಿಕಾರ ಅನುಭವಿಸ್ತಿರ್ತಾರೆ ಅಂತದ್ರಲ್ಲಿ ಆ ದುಡ್ಡು ಬಂದಾಗ ಏನಂದ್ರೆ ಆಸೆ ಬರುವಂಥದ್ದನ್ನು ನಾವು ಕಾಣಲಾಗ್ತದೆ. ಓಕೆ, ನೆಕ್ಸ್ಟ್ ಇರುವಂತದ್ದು ನೋಡೋಣ. ಇದು ಕ್ರಾಂತಿಗಳ ಬಗ್ಗೆ ನಿಮಗೆ ಪರಿಪೂರ್ಣವಾದಂತ ಮಾಹಿತಿ ಗೊತ್ತಾಯ್ತು. ಇಲ್ಲಿ ಅಂದ್ರೆ ಮತ್ತೆ ಯಾರಪ್ಪ ಅಂದ್ರೆ ಯುವಕರನ್ನು ಬಡದೆಬ್ಬಿಸುವಂತ ಆಧ್ಯಾತ್ಮಿಕವಾದಂತ ಸನ್ಯಾಸಿಯಾದಂತ ಜನರಲ್ಲಿ ಏನಪ್ಪ ಅಂದ್ರೆ ಚೇತನವನ್ನು ತುಂಬುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಬಗ್ಗೆ ಬರ್ತದ. ಯಾಕಂದ್ರೆ ಇವರು ತಮ್ಮದಾದಂತ ಕೃತಿಗಳ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಸ್ಪಷ್ಟವಾದಂತ ಒಂದು ಸಂದೇಶವನ್ನು ಕೊಡಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ, ಈ ಕೃತಿಗಳು ಯಾವ ಅದರಲ್ಲಿ ಅಂತಾರೆ ಟೋಟಲಿ ಅಷ್ಟು ಕೃತಿಗಳು ಏನಂತಾರೆ ಇವರು ಸಂಬಂಧಪಡವ, ಇದರಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ನೋಡೋಣ. ಇದರಲ್ಲಿ ಇರುವಂತ ಒಂದು ಕೃತಿ ಅಂದ್ರೆ ಒಂದೇ ಕೃತಿ ನೋಡೋಣ, ಯಾವ್ದಂತಂದ್ರೆ ಭಾರತ ಮತ್ತು ಅವಳ ಸಮಸ್ಯೆಗಳು, ಇಂಡಿಯಾ ಹರ್ ಪ್ರಾಬ್ಲಮ್ ಅಂತೇಳಿ. ಮತ್ತೆ ಇನ್ನೊಂದಂದ್ರೆ ಇದೇನಂದ್ರೆ ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಡುತ್ತದ. ಇನ್ನೊಂದಂದ್ರೆ ಇದು ಆಧುನಿಕ ಭಾರತ ಅಂದ್ರೆ, ಆಧುನಿಕ ಅಂದ್ರೆ ಇದು ಆರಿಸಿ ದತ್ತರಿಗೆ ಇವರು ಬರೆದಂತದ್ದು ಕಾಣಾಗ್ತದೆ. ಆಮೇಲೆ ಅಧಿಕಾರವಾದ ದುಷ್ಟತನಗಳು ಅಂತೇಳಿ ಯಾರಪ್ಪ ಅಂದ್ರೆ ಇವರಿಗೆ ಬರ್ತದೆ, ಯಾರಪ್ಪ ಅಂದ್ರೆ HJ ಲಾಸ್ಕಿ ಇವರಿಗೆ ಬರುವಂತದ್ದು ನಾವು ಕಾಣಾಗ್ತದೆ. ಆಮೇಲೆ ಪರಿವರ್ತನೆಯಲ್ಲಿ ಭಾರತ ಅಂದ್ರೆ ಇವರಿಗೆ ಸ್ವಾಮಿ ವಿವೇಕಾನಂದರಿಗೆ ಬರುವಂತದ್ದು ನಾವು ಕಾಣಾಗ್ತದೆ. ಸ್ವತಂತ್ರ ಸಮಸ್ಯೆ ಅಂತಂದ್ರೆ ಇವರಿಗೆ ಬರುವಂತದ್ದು. ಈ ರೀತಿ ಅಂದ್ರೆ ಇವರು ತಮ್ಮದಾದಂತಹ ಕೃತಿಗಳನ್ನು ಬಂದ್ರೆ ಇದು ಎಕ್ಸಾಮ್ ನಲ್ಲಿ ಕೇಳಿರುವಂತದ್ದು ನಾವು ಕಾಣಾಗ್ತದೆ. ಇದರ ಜೊತೆಯಲ್ಲಿ ನಾವು ಇದಕ್ಕೆ ಆನ್ಸರ್ ಏನಂತಾರೆ ಎ. ಆಮೇಲೆ ಅಂದ್ರೆ ನೆಕ್ಸ್ಟ್ ಬರುವಂತದ್ದು ಎ ಬರ್ತದ. ಆಮೇಲೆ ಬಿ ಅಂದ್ರೆ ಬರಲ್ಲ. ಆಮೇಲೆ ಇದೇನಪ್ಪ ಅಂದ್ರೆ ರಾಂಗ್ ಆಗಿರುವಂತ ನಾವು ಕಾಣುತ್ತದೆ. ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಇದೊಂದು ಬರ್ತದ ಎ ರೈಟ್. ಆಮೇಲೆ ಯಾವ್ದಂದ್ರೆ ಡಿ ರೈಟ್ ಬರ್ತದ. ಆಮೇಲೆ ಅಂದ್ರೆ ಇ ಬರ್ತದೆ, ಅಂದ್ರೆ ಇದು AD E. ಓಕೆ, ಇಲ್ಲಿ ಆನ್ಸರ್ ಇರುವಂತದ್ದು ನಾವು ಕಾಣ್ತೀವಿ. ನೋಡ್ರಿ, ಇಷ್ಟೆಲ್ಲ ನಮಗೆ ಏನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ನಮ್ಮ KCET ಇರುವಂತ ಒಂದು ಸಿಲೆಬಸ್. ಯಾಕಂದ್ರೆ ಇವರು ಒಂದು ಭಾರತೀಯ ತತ್ವಶಾಸ್ತ್ರದಲ್ಲಿ ಅಂದ್ರೆ ಇಂಡಿಯನ್ ಫಿಲಾಸಫಿಲಿ ಅಂದ್ರೆ ಅವರು ಯೋಗಗಳ ಬಗ್ಗೆ ಬರ್ತಾರೆ. ಯೋಗಗಳಂದ್ರೆ 4 ಯೋಗಗಳ ಬಗ್ಗೆ ಬರ್ತಾರೆ. ಯಾವ್ದು ಅಂದ್ರೆ ಫಸ್ಟ್ನೇ ಯೋಗ ಯಾವ್ದಂತಂದ್ರೆ ಯಾವ್ದು ಬರ್ತಂದ್ರೆ ರಾಜಯೋಗ, ಕರ್ಮಯೋಗ, ಜ್ಞಾನ ಯೋಗ. ಓಕೆ, ಮತ್ತೇನಂದ್ರೆ ಇವೆಲ್ಲ ಯೋಗಗಳಿದಾವಲ್ಲ ಇವೇನಂದ್ರೆ ಇಡೀ ಮನುಷ್ಯನ ಅಂದ್ರೆ ಒಂದು ಶುದ್ಧ ಚಾರಿತ್ರವಾಗಿ ಮಾಡುವಂಥದ್ದನ್ನು ನಾವು ಕಾಣುತ್ತೇವೆ. ಅದರ ಜೊತೆ ಏನಂದ್ರೆ ಈ ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ಕಾಂಟೆಂಟ್ಗಳು ನಿಮ್ಗೆ ಬೇಕಾಗ್ತದೆ ಅಂತಂದ್ರೆ ಈಗಾಗಲೇ ಇವರು ಮೊದಲು ಏನಪ್ಪ ಅಂದ್ರೆ ಇಡೀ ಪ್ರಪಂಚಕ್ಕೆ ಇಡೀ ಸಮಾಜಕ್ಕೆ ಅಷ್ಟು ಫೇಮಸ್ ಆಗಿದ್ದಾರೆ. ಇವರ ಗುರುಗಳು ಏನಪ್ಪ ಅಂದ್ರೆ ಶ್ರೀರಾಮಕೃಷ್ಣ ಪರಮಹಂಸ ಗುರು ಆಗಿರ್ತಾರೆ. ಇವ್ರದ್ದೇನಪ್ಪ ಅಂದ್ರೆ
ಇವರು ಯಾವ ಒಂದು ಇದರಲ್ಲಿ ಅಂದ್ರೆ ಚಿಕಾಗೋ ಸಮ್ಮೇಳನ ಅಂದ್ರೆ 1893 ಚಿಕಾಗೋ ಸಮ್ಮೇಳನದಲ್ಲಿ ಅಂದ್ರೆ ಇವರ ಸಮ್ಮೇಳನದಲ್ಲಿ ಅಂದ್ರೆ ಅವರು ಭಾಷಣವನ್ನು ಮಾಡಿದರೆ ಸಹೋದರ ಸಹೋದರಿ ಎಂಬ ಒಂದು ಭಾಷಣ ಮಾಡಿ ಇಡೀ ಜಗತ್ತಿಗೆ ನಮ್ಮ ಹಿಂದೂ ಧರ್ಮವನ್ನು ಪರಿಚಯಿಸಿದಂತ ಆಧ್ಯಾತ್ಮಿಕ ಆದಂತ ಯುವಕರ ಕಣ್ಮಣಿಯಾದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು. ಇಲ್ಲಿ ಏನಂದ್ರೆ ಅದರ ಜೊತೆ ಅಂದ್ರೆ ಇವರ ಹುಟ್ಟಿದ ವರ್ಷ ಇಲ್ಲಿ ನೋಡ್ರೆ 1893 ಇದೆ, 1890 ಇದನ್ನ ಟರ್ನ್ ಎಷ್ಟು ಟರ್ನ್ ಮಾಡಿದಾಗ 63 ಇದನ್ನಂದ್ರೆ ಜನವರಿ 12 ಇದು ಜನವರಿ ಇದನ್ನಂದ್ರೆ ಜನವರಿ 12 ರಾಷ್ಟ್ರೀಯ ಯಾವುದು ರಾಷ್ಟ್ರೀಯ ಯುವಕರ ದಿನ ಆಚರಣೆ ಮಾಡ್ತಾರೆ. ರಾಷ್ಟ್ರೀಯ ಯುವಕರ ದಿನ ಅಂತೇಳಿ ಯಾವ ವರ್ಷದಿಂದ ಆಚರಣೆ ಮಾಡ್ತಾರ ಅಂತೇಳಿ ಕೇಳಿರುವಂತ ಕಾರಣ ಯಾವ ವರ್ಷದಿಂದ ಅಂತಂದ್ರೆ 1980. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ನಮ್ಮ ಎಕ್ಸಾಮ್. ಯಾಕಂದ್ರೆ ಇಷ್ಟೆಲ್ಲ ಮಾಹಿತಿ ಇರ್ತವೆ, ಕೃತಿಗಳಿರ್ತವೆ, ಬಟ್ ಏನಂದ್ರೆ ಇಂಥ ಮಾಹಿತಿಗಳನ್ನು ಬಂದ್ರೆ ಕೇಳುವಂಥದ್ದು ನಾವು ಕಾಣ್ತೀವಿ. ಯಾರು ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡೋಣ. ಇಲ್ಲಿ ಯಾಕಂದ್ರೆ ಇವರ ಒಂದು ಕೃತಿಗೆ ಸಂಬಂಧಪಟ್ಟಂತಂದ್ರೆ ಒಂದು ಇಮೇಜಸ್ ಏನಂತಂದ್ರೆ ನೋಡಿ, ಅಂದ್ರೆ ಸ್ವಾಮಿ ವಿವೇಕಾನಂದರ ಇಂಡಿಯಾ ಅಂಡ್ ಹರ್ ಪ್ರಾಬ್ಲಮ್ ಅಂತೇಳಿ ಅವರು ತಮ್ಮದಾದಂತ ರೀತಿಯಲ್ಲಿ ಕೃತಿಯನ್ನು ಬರೆದಿರುವಂತ ನಾವು ಕಾಣುತ್ತದೆ. ಒಟ್ಟಿನಲ್ಲಿ ಒಳ್ಳೊಳ್ಳೆ ಕಾಂಟೆಗಳನ್ನು ಬಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ನಾವು ಕೊಡ್ತಾ ಬಂದಿದ್ದೀವಿ. ಯಾಕಂದ್ರೆ ನಿಮಗೆ ಯಾವುದೇ ರೀತಿಯಲ್ಲಿ ಅಂದ್ರೆ ನಿಮ್ಮ ಸಮಯ ಆಗಿರ್ಬೋದು, ನಿಮ್ಮ ಡಾಟಾ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಮೋಸ ಮಾಡಲ್ಲ. ಯಾಕಂದ್ರೆ ಇಷ್ಟೆಲ್ಲ ಮಾಹಿತಿಗಳು ಬಂದ್ರೆ ನಿಮಗೆ ಹೆಲ್ಪ್ ಆಗ್ತದೆ. ಆ ರೀತಿಯಿಂದ ನೀವೆಲ್ಲರೂ ಬಂದ್ರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಅನ್ನುವಂಥದ್ದು ನಾವು ಕಾಣುತ್ತೆ. ನೆಕ್ಸ್ಟ್ ನೋಡೋಣ ಯಾವ್ದಂದ್ರೆ ಈಗಾಗಲೇ ಪ್ರಮುಖವಾದಂತ ಕ್ವಶನ್ ಯಾರಂದ್ರೆ ಸೈಮನ್ ಡಿ ಯಾರು ಬರ್ತಾರಂದ್ರೆ ಬಿಹೇರ್. ಸೈಮನ್ ಡಿ ಬಿಹೇರ್ ಅಂತಂದ್ರೆ ಇವರು ಇದರಲ್ಲಿ ಯಾವುದಕ್ಕೆ ಸಂಬಂಧಪಡ್ತದ ಅನ್ನೋ ರೀತಿಯಲ್ಲಿ ಕೇಳುತ್ತಾರೆ. ಅಂದ್ರೆ ಇವರು ಮೂಲಭೂತ ಇಸ್ಲಾಮಿಕ್ಗೆ ಸಂಬಂಧಪಡ್ತಾರ, ಸ್ತ್ರೀವಾದಕ್ಕೆ ಸಂಬಂಧಪಡ್ತಾರ, ಅರಾಜಕಕ್ಕೆ ಸಂಬಂಧಪಡ್ತಾರ, ಪರಿಸರವಾದಕ್ಕೆ ಸಂಬಂಧಪಡ್ತಾರ ಅಂತ ಕೇಳುವಂತ ಕಾಣುತ್ತದೆ. ಬಟ್ ಏನಂದ್ರೆ ಇವರು ಯಾವುದಕ್ಕೆ ಸಂಬಂಧಪಡ್ತಾರ ಅಂತಂದ್ರೆ ಇದು ಯಾವ್ದಂದ್ರೆ ಸ್ತ್ರೀವಾದಕ್ಕೆ ಸಂಬಂಧಪಡ್ತಾರ. ಅಂದ್ರೆ ಇವರು ಯಾವ್ದಂದ್ರೆ ಫ್ರಾನ್ಸ್ ದೇಶದ ಮಹಿಳಾ ಲೇಖಕಿ. ಇಲ್ಲಿ ಇವ್ರೇನಂತಾರೆ ತಮ್ಮದೇ ಆದಂತ ಒಂದು ಕೃತಿಯನ್ನು ಬರ್ತಾರೆ. ತಮ್ಮದಾದಂತ ಕೃತಿಯನ್ನು ಅಂದ್ರೆ ದ ಸೆಕೆಂಡ್ ಸೆಕ್ಷನ್ ಯಾವುದು ಸೆಕೆಂಡ್ ಸೆಕ್ಷನ್. ಒಟ್ಟು ಮಹಿಳೆಯರಿಗೆ ಇಡೀ ಸಮಾಜದಲ್ಲಿ ಆರ್ಥಿಕವಾಗಿರ್ಬೋದು, ಧಾರ್ಮಿಕವಾಗಿ, ರಾಜಕೀಯವಾಗಿರ್ಬೋದು ಅವ್ರೇನಂತಾರೆ ಹಿಂಸೆಯನ್ನು ಯಾವ ರೀತಿಯಾಗಿ ಮಾಡ್ತಾರ ಅನ್ನೋದ್ರ ಬಗ್ಗೆ ಏನಂದ್ರೆ ಇವರು ತಮ್ಮದಾದಂತ ಕೃತಿಯಲ್ಲಿ ಬರೆದಿರುವಂತ ಕಾಣುತ್ತದೆ. ಇವರ ಬಗ್ಗೆ ಸ್ತ್ರೀವಾದಿಗಳು ಯಾರು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಕಳೆದ ಕ್ಲಾಸ್ ಕೊಡಿದ್ವಿ. ಅವ್ರೇನಂದ್ರೆ ರೆಗ್ಯುಲರ್ ಆಗಿ ನಮ್ಮ ಕ್ಲಾಸ್ ನೋಡ್ತಿದ್ರೆ ಈ ವ್ಯಕ್ತಿಗಳ ಹಲವರೇ. ಇವಾಗ ಹೊಸದಾಗಿ ಎಂಟ್ರಿ ಆದಂತ ವ್ಯಕ್ತಿಗಳು ಬಂದ್ರೆ ಸೈಮನ್ ಡಿ ಬಿಹೇರ್ ಅಂತಾರೆ ಹೊಸ ವ್ಯಕ್ತಿಗಳಾಗುವಂಥದ್ದು ನಾವು ಕಾಣುದು. ಈ ರೀತಿಯಾದಂತ ಎಲ್ಲಾ ವಿಚಾರಗಳನ್ನು ನಾವೇನಂದ್ರೆ ಎಲ್ಲಾ ಸಿದ್ಧಾಂತದ ಪ್ರತಿಪಾದಕರ ಬಗ್ಗೆ ಏನಂದ್ರೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಬಂದಿರುವಂಥದ್ದು ನಾವು ಕಾಣುತ್ತೆ. ಅದು ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ. ನೆಕ್ಸ್ಟ್ ಇಲ್ಲಿ ಇವರು ತಮ್ಮದಾದಂತ ನಂಬರ್ ಅದಕ್ಕೆ ಕೃತಿಯನ್ನು ಯಾವುದಂದ್ರೆ ದ ಸೆಕೆಂಡ್ ಸೆಕ್ಸ್ ಎಂಬ ಕೃತಿ ಇವರ ಒಬ್ಬರ ಪ್ರಾಚೀನ ಲೇಖಕರಾಗಿರುವಂತ ನಾವು ಇಲ್ಲಿ ಕಾಣುತ್ತದೆ. ನೆಕ್ಸ್ಟ್ ಕೊನೆಯದಾದಂತ ಸ್ಲೈಡ್ ಬಗ್ಗೆ ನೋಡೋಣ. ನೋಡ್ರಿ ಯಾವ್ದಂದ್ರೆ ಒನ್ ನೇಷನ್ ಅಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್. ಇದೇನಂದ್ರೆ ಇಂಪಾರ್ಟೆಂಟ್ ಇರುವಂತ ಒಂದು ಪ್ರಶ್ನೆ, ಇಂಪಾರ್ಟೆಂಟ್ ಇರುವಂತ ಒಂದು ಕಾಂಟೆಂಟ್. ಇದು ಅಂದ್ರೆ ಇದಕ್ಕೆ ಈ ಕುರಿತು ಇತ್ತೀಚೆಗೆ ವರದಿ ನೀಡಿದ ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದಾರೆ ಅನ್ನೋದನ್ನ ನೇರವಂತ ಪ್ರಶ್ನೆ. ಅಂದ್ರೆ ಇಡೀ ನಮ್ಮ ದೇಶಕ್ಕೆ ಏನಂದ್ರೆ ಒಂದೇ ರಾಷ್ಟ್ರ ಒಂದೇ ಚುನಾವಣೆ ಎಂಬುವಂತ ಒಂದು ವರದಿ ಏನಪ್ಪ ಅಂದ್ರೆ ಇಲ್ಲಿ ಕೊಡ್ತಾರೆ. ಇದರಲ್ಲಿ ಇದರಲ್ಲಿ ಯಾರು ಕೊಡ್ತಾರೆ ಅನ್ನೋದ್ರ ನೋಡಿದಾಗ ಏನಪ್ಪ ಅಂದ್ರೆ ನಾವು ಡೈರೆಕ್ಟ್ ಆಗಿ ಆನ್ಸರ್ ಹೋಗೋಣ. ಯಾರಂದ್ರೆ ರಾಮನಾಥ್ ಕೋವಿಂದ್ ಅವರ ಸಮಿತಿ ಮೂಲಕ ಒನ್ ನೇಷನ್ ಒನ್ ಎಲೆಕ್ಷನ್ ಮೂಲಕ ಏನಂದ್ರೆ ಇಲ್ಲಿ ಮಾಹಿತಿಯನ್ನು ವರದಿಯನ್ನು ಒಪ್ಪಿಸಿರ್ತಾರೆ ಅನ್ನೋದ್ರ ನೋಡೋಣ. ನೆಕ್ಸ್ಟ್ ಈ ರೀತಿಯಿಂದ ಹೊಸ ಮಾಹಿತಿಗಳನ್ನು ಬಂದ್ರೆ ಇಲ್ಲಿ ಕೊಡ್ತಾ ಬಂದಿರುವಂತದ್ದು ಕಾಣುತ್ತದೆ. ನೋಡ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ರಾಮನಾಥ್ ಕೋವಿಂದ್ ಇವರ ಅಧ್ಯಕ್ಷತೆಯಲ್ಲಿ ನಾವು ಇಮೇಜ್ಗಳ ಮೂಲಕ ಏನಂದ್ರೆ ತಮಗೆ ಲಕ್ಷ್ಮೀ ಸ್ಪರ್ಧೆಯಿಂದ ಅವಕಾಶ ಇರುವಂತದ್ದು ನೋಡ್ತೀವಿ. ಯಾಕಂದ್ರೆ ನಿಮಗೆ ನೆನಪಿರೋ ಅಂದ್ರೆ ನಮ್ಮ
ಪಂಚೇಂದ್ರಗಳು ಕಣ್ಣು, ಕಿವಿ, ಮೂಗು ಇವೆಲ್ಲ ಇದರಲ್ಲಿ ಒಂದಾದ್ರೆ ಸ್ಟ್ರಾಂಗ್ ಇರ್ತದೆ. ಯಾಕಂದ್ರೆ ಕೇಳೋದ ಕಿವಿ ಸ್ಟ್ರಾಂಗ್ ಇರ್ಬೋದು. ಇಲ್ಲಿ ನೋಡೋದ್ರ ಮೂಲಕ ಏನಂದ್ರೆ ನಿಮ್ಗೆ ಎಲೆಕ್ಷನ್ ಅಲ್ಲಿ ಕನ್ಫ್ಯೂಸ್ ಯಾವ್ದಂದ್ರೆ ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ ಏನಂದ್ರೆ ನಿಮಗೆ ಕನ್ಫ್ಯೂಸ್ ಆಗದ ರೀತಿಯಲ್ಲಿ ನಾವು ಕಾಣುತ್ತಂದ್ರೆ ಈ ರಾಮನಾಥ್ ಕೋವಿಂದ್ ಅಂದ್ರೆ ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅನ್ನೋದು. ನೆಕ್ಸ್ಟ್ ಇಲ್ಲಿ ಈ ರೀತಿಯಿಂದ ಏನಂದ್ರೆ ಒಳ್ಳೊಳ್ಳೆದಂತ ಮಾಹಿತಿಗಳನ್ನ ಕೊಡ್ತೀವಿ. ಏನಂದ್ರೆ ಇನ್ನು ನೀವೆಲ್ಲ ಕೊನೆಯ ಕ್ಷಣದಲ್ಲಿ ಎಕ್ಸಾಮ್ ಹತ್ರ ಬರ್ತದೆ ಕೇಸೆಟ್, ಆದ್ರೆ ನೀವಂದ್ರೆ ಆಲ್ಮೋಸ್ಟ್ ಅಲ್ಲೂ ಭಯಭೀತರಾಗಬೇಡ್ರಿ. ನೀವಂದ್ರೆ ಆಲ್ಮೋಸ್ಟ್ ಅಂದ್ರೆ ರಿಪೀಟ್ ಅಂದ್ರೆ ರಿವಿಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಇಲ್ಲಿ ಅಂದ್ರೆ ನಿಮ್ಮ ಶ್ರಮ ನಮ್ಮ ಮಾರ್ಗದರ್ಶನದಾಗ ಇರುವಂತದ್ದು ಕಾಣಾಗ್ತದೆ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗುತ್ತೆ. ಥ್ಯಾಂಕ್ ಯು.